ಬುಟ್ಟಿಯನ್ನು ಕೊಡ್ತಾನ, ಒಂದು ಪುಂಗಿ ಕೊಡ್ತಾನ ಅವನ ಕೈಯಾಗ. ತಮ್ಮ ಇದನ್ನು ಹಿಡ್ಕೊಂಡ ನಾ ಜೀವನ ಮಾಡೀನಿ, ಇನ್ನು ಮುಂದೆ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ, ನಂದು ಅಂತಿಮ ವಯಸ್ಸು ಮುಗಿದು ಬಿಟ್ಟದ. ನನ್ನ ಆಸ್ತಿ ಅಂದರೆ ಇದೊಂದು ಬುಟ್ಟಿ, ಇದೊಂದು ಪುಂಗಿ, ಇದರೊಳಗಿರುವಂಥ ಹಾವು. ಇದನ್ನು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಇದನ್ನು ತೊಗೊಂಡು ನೀ ಬದುಕಂತ ತಿಳ್ಕೊಂಡು ಅವ್ರ ಅಪ್ಪ ಕೊಟ್ಟು ಹೋಗ್ತಾನೆ. ಅದನ್ನು ಹಿಡ್ಕೊಂಡು ಮಗ ಎಷ್ಟು ಆನಂದವಾಗಿ ಬದುಕ್ತಾನೆ ಅಂತಂದ್ರೆ ತಲೆಯಾಗಿ ಇಟ್ಕೊಳ್ರಿ. ಅವರಪ್ಪ ಕೊಟ್ಟಿರತಕ್ಕಂಥ ಹಾವಿನ ಬುಟ್ಟಿಯನ್ನು ಹಿಡ್ಕೊಂಡು, ಅದೇ ಪುಂಗಿಯನ್ನು ಹಿಡ್ಕೊಂಡು, ಆ ಬುಟ್ಟಿ ಒಳಗಿರುವಂಥ ಹಾವಿನನ್ನು ಮತ್ತೊಬ್ಬರ ಕಡೆ ತೊಗೊಂಡು ಹೋಗಿ ಆಟ ಆಡಿಸಿ ಬಂದಿರತಕ್ಕಂಥ 4 ರೂಪಾಯಿ ರೊಕ್ಕದಿಂದ ಆನಂದವಾಗಿ ಜೀವನ ಕಳೆಯುವಂಥದ್ದನ್ನು ನಾವು ಕಾಣ್ತೀವಿ. ಹಾವಿನ ಬುಟ್ಟಿ ಕೊಟ್ಟು ಸತ್ತರನ ಆ ಮಗ ಹಿಡ್ಕೊಂಡು ಅಟ್ಟಾಕೊಂಡ ಆನಂದವಾಗಿ ಬದುಕ್ತಾನಂದ್ರೆ ಇನ್ನು ನೀವೆಲ್ಲ ನೆನೆಸ್ಕೊಳ್ರಿ, ನಿಮ್ಮಪ್ಪ ಹೋಗ್ಬೇಕಾದ್ರೆ ಎಷ್ಟು ಕೊಟ್ಟು ಹೋಗಿಲ್ಲ ನಮಗೆ. ಆಸ್ತಿ ಬಿಟ್ಟು ಹೋಗ್ಯಾನ, ಮತ್ತು ನಿನಗಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟು ಹೋಗ್ಯಾನ, ಮತ್ತು ಅಲ್ಲೆಲ್ಲೆಲ್ಲೆಲ್ಲಿ ಸೈಟ್ ಹಿಡಿದು ಹೋಗ್ಯಾನ, ಮತ್ತು ನಿನಗೆ ಬೇಕಾಗಲಿ ಅಂತ ತಿಳ್ಕೊಂಡು ತಾನು ಶ್ರಮಪಟ್ಟು ಏನೇನೆಲ್ಲ ಮಾಡಿ ನಿನಗೆಲ್ಲ ಗಳಿಸಿಟ್ಟು ಹೋಗ್ಯಾನ. ಎಷ್ಟೆಲ್ಲ ಗಳಿಸಿಟ್ಟಿದ್ದನ್ನು ತೊಗೊಂಡು ಬದುಕಾಕತ್ತಂಥ ಟೈಮ್ದೊಳಗೆ ನೀ ಆರಾಮದಿ ಅಂತ ಕೇಳಿದರೆ ಏನು ಮಾಡೋದ್ರಿ, ನಮ್ಮಂಥ ಜೀವನನ ಯಾರಿಗೆ ಬರಬಾರ್ದಲ್ಲ ಅಂತ ಕೊರಕ್ಕೊಂತ ಅಡ್ಡಾಡಕತ್ತಾನ ಮನುಷ್ಯ. ಕಾರಣ ಹಾವಾಡಿಗ ಬರೇ ಬುಟ್ಟಿ ಹಿಡ್ಕೊಂಡು ಸಂತೋಷವಾಗಿ ಬದುಕಕ್ಕೆ ಬರ್ತದೆ. ಮತ್ತು ಮನುಷ್ಯಾಗೆ ಇಷ್ಟೆಲ್ಲ ಆಸ್ತಿ ಇದ್ರೂ ಅಂತಸ್ತಿದ್ರೂ ಸಹಿತ ಆನಂದವಾಗಿ ಬದುಕುವಂಥ ಬುದ್ಧಿ ಬರಲಿಲ್ಲ ಅಂತಂದರೆ ಹಾಗಾದ್ರೆ ನಾವು ಯಾವ ವಿದ್ಯೆಯನ್ನು ಕಲಿತಿದ್ದೇವೆ? ಗಳಿಸುವ ವಿದ್ಯೆಯನ್ನು ಭಾಳ ಮಂದಿ ಕಲ್ಕೊಂಡಾರ, ಆದರೆ ಬದುಕುವ ವಿದ್ಯೆಯನ್ನು ಕಲಿಯೋರು ಭಾಳ ಮಂದಿ ಕಡಿಮೆ ಅದಾರ. ಗಳಿಸುವುದನ್ನು ಹೇಳೋರು ರಗಡು ಮಂದಿ ಅದಾರ. ನಿಮ್ಮ ಮಕ ಹೆಂಗೆ ಚಂದ ಇಟ್ಕೋಬೇಕಂತ ಹೇಳೋರು ರಗಡು ಮಂದಿ ಸಿಗ್ತಾರೆ ಜಗತ್ನ್ಯಾಗ. ಮಕ ಹೆಂಗೆ ಚಂದ ಇಟ್ಕೋಬೇಕಂತ ಹೇಳೋರು ರಗಡು ಮಂದಿ ಅದಾರ. ಅದರೊಳಗೆ ನಿಮ್ಮ ದೇಹ ಹೆಂಗೆ ಚಂದ ಇಟ್ಕೋಬೇಕಂತ ಹೇಳೋರು ರಗಡು ಮಂದಿ ಅದಾರ. ಆದರೆ ನಿಮ್ಮ ಬದುಕನ್ನು ಹಿಂಗೆ ಇಟ್ಕೋಬೇಕಂತ ಹೇಳಿಕೊಡುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಆಧ್ಯಾತ್ಮದ ಪ್ರವಚನಗಳು ಹೇಳಿಕೊಡ್ತವೆ ಹೊರತಾಗಿ ಬೇರೆ ಯಾವುದು ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬದುಕನ್ನು ಚಂದ ಹೆಂಗೆ ಇಟ್ಕೋಬೇಕನ್ನುವಂಥದ್ದು. ಹೌದು, ನಮಗೆ ಸಣ್ಣ ಪುಟ್ಟ ಕಷ್ಟಗಳು ಬರ್ತಾವಿಲ್ಲ ಅನ್ನಂಗಿಲ್ಲ. ಕಷ್ಟ ಬರಬಾರ್ದು ಅನ್ನುವಂಥದ್ದಕ್ಕೂ ಹೋಗಬಾರ್ದು. ಜೀವನದೊಳಗೆ ಕಷ್ಟ ಬರಾಕತ್ತವ ಅಂತಂದರೆ ನೀವು ಭಾಳ ಆರಾಮದಿರಂತ ತಿಳ್ಕೊಬೇಕು. ಕುಂತವ್ರೆಲ್ಲರೂ ಗುಡಿಗೆ ಹೋದ್ರಂದ್ರೆ ಆ ಗುಡಿಯಾಗೆಲ್ಲ ಬೇಡ್ಕೊಳ್ಳೋದು ಏನಂದ್ರೆ ನನಗೆ ಕಷ್ಟ ಬರಬಾರ್ದು, ಕಷ್ಟನೇ ಬರಬಾರ್ದು ಅಂತಂದ್ರೆ ಒಬ್ಬ ಜೀವನದಾಗ ಬಹುತೇಕ ನಿಮಗೆ ಗೊತ್ತಿರಲಿ ಕಷ್ಟ ಇಬ್ಬರಿಗೆ ಬರೋದಿಲ್ಲ. ಕಷ್ಟ ಇಬ್ಬರಿಗೆ ಯಾರಿಗೆ ಬರೋದಿಲ್ಲ ಅಂತಂದರೆ ಒಬ್ಬವ ಹುಟ್ಟಿಲ್ಲ, ಇನ್ನೊಬ್ಬ ಸತ್ತಾನ. ತಿಳಿದತಿ? ಒಬ್ಬವ ಹುಟ್ಟಿಲ್ಲ, ಇನ್ನೊಬ್ಬ ಸತ್ತಾನ. ಇವರಿಬ್ಬರನ್ನ ಬಿಟ್ಟು ಜಗತ್ತಿನಾಗ ಎಷ್ಟು ಮಂದಿ ಅದಾರ ಅಷ್ಟರು ಕಷ್ಟದೊಳಗನೆ ಇರ್ತಾರೆ ಅನ್ನುವಂಥ ಸತ್ಯ ನಮಗೆಲ್ಲರಿಗೂ ತಿಳಿಬೇಕಾಗ್ತದೆ. ಆ ಸತ್ಯವನ್ನು ಅರಿತುಕೊಂಡು ನಾವು ಬದುಕನ್ನು ಬದುಕಬೇಕಾಗ್ತದೆ. ಯಾಕೆ ಕಷ್ಟ ಆಗ್ತದೆ ಮನುಷ್ಯನಿಗೆ ಅಂತಂದರೆ ನಾವು ಭಾಳಷ್ಟು ಮಂದಿ ಕಂಪೇರ್ ಮಾಡ್ತೀವಿ. ಅವ್ರಂಗೆ ನಾವಿಲ್ಲ, ಅವ್ರಂಗೆ ಬೆಳಗಿಲ್ಲ, ಅವ್ರಂಗೆ ಸಿಸ್ಟಮೆಟಿಕ್ ಇಲ್ಲ, ನಮ್ಮ ಮನ್ಯಾಗ ಟಿ ವಿ ಇಲ್ಲ, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ, ನಮ್ಮ ಮನ್ಯಾಗ ಗಾಡಿ ಇಲ್ಲ, ನಮ್ಮ ಮನ್ಯಾಗ ಅದು ಇಲ್ಲ, ನಮ್ಮ ಮನ್ಯಾಗ ಇದು ಇಲ್ಲ, ನನ್ನ ಕೂದಲು ಬೆಳಗಾಗ್ಯಾವ, ನನ್ನ ಹಲ್ಸಟ್ಟು ಬಿದ್ದವ. ಹಿಂಗೆ ಕಂಪೇರ್ ಚಲೋ ಆಕೈತಿ. ಒಟ್ಟ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನೀವು ಇಷ್ಟು ಮಂದಿ ಕುಂತವ್ರು ಕೇಳ್ತೀನಿ ನಾನು, ಒಬ್ಬರಂಗೆ ಒಬ್ಬರು ಇಲ್ಲ. ನೀವು ಜಗತ್ತಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಓನ್ ಪ್ರಾಡಕ್ಟ್ ನಿಮ್ದು ಐತಿ. ಭಗವಂತ ನಿರ್ಮಾಣ ಮಾಡ್ಯಾನ ಅದನ್ನು. ಬೇರೆದವ್ರಂಗೆ ನಾವಿಲ್ಲ. ನೀ ಅವ್ರಂಗೆ ನಾ ಇಲ್ಲ ಅಂತ ನೀ ಯಾಕೆ ವಿಚಾರ ಮಾಡ್ತೀನಿ? ನನ್ನಂಗೆ ಜಗತ್ತಿನಾಗ ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಮಷ್ಟು ಸುಖಿಗಳು ಜಗತ್ತಿನಾಗ ಯಾರೂ ಇರೋದಿಲ್ಲ. ನೀವು ಅನ್ಕೊಳ್ಳೋದೇನೋ ಅವ್ರಂಗೆ ನಾ ಇಲ್ಲ, ಅವ್ರಂಗೆ ನೀ ಇಲ್ಲ. ಅಲ್ಲ, ನಿನ್ನಂಗೆ ಜಗತ್ತಿನಾಗ ಯಾರೂ ಇಲ್ಲ. ಇದನ್ನು ಯಾಕೆ ನಾವು ತಿಳ್ಕೊಬಾರ್ದು? ಭಗವಂತ ತಯಾರು ಮಾಡಿ ಕಳಿಸ್ಯಾನ ಇದನ್ನು. ಮೇಡ್ ಇನ್ ಚೀನಾ ಅಲ್ಲ ಇದು, ಮೇಡ್ ಇನ್ ಇಂಡಿಯಾ ಅಲ್ಲ, ಮೇಡ್ ಇನ್ ಗಾಡ್ ಅದ ಇದು ಶರೀರ. ಆ ಪರಮಾತ್ಮ ಎಲ್ಲರೂ ನೀನು ಕೊಟ್ಟಂಗೆ ನಮಗೊಂದು ರೂಪ ಕೊಟ್ಟು ಕಳಿಸ್ಯಾನ. ನನ್ನನ್ನು ಹಿಂಗೆ ಸೃಷ್ಟಿ ಮಾಡೋದ್ರಿಂದ ಅವನಿಗೆ ಆನಂದ ಆಕೈತೆ ಅನ್ನೋದಾದ್ರೆ ಹಂಗೆ ಚಂದ ಬದುಕಿ ಹೋಗಕ್ಕೆ ಬಂದಿರೋದೇನೈತೆ ನಮಗೆ? ನಾವು ಬರೇ ಇದ್ದಿರುವಂಥ ಈ ಮುಖವನ್ನು ಮತ್ತೊಬ್ಬರಿಗೆ ಚಂದ ಕಾಣಿಸ್ಬೇಕು, ಮತ್ತೊಬ್ಬರಿಗೆ ಚಲೋ ಕಾಣಬೇಕು ಅಂತ ಹೇಳ್ಕೊಂಡು ಹೊಂಟಿವಿ ಅಂದರೆ ದುಃಖಕ್ಕೆ ಕಾರಣ ಆಗ್ತೀವಿ. ದುಃಖ ಯಾಕೆ ಬರ್ತದೆ ಅಂತಂದ್ರೆ ನನ್ನ ಹತ್ರ ಇಲ್ಲ ಅಂತಂದಾಗ ದುಃಖ ಬರೋದಿಲ್ಲ. ನನ್ನ ಹತ್ರ ಇರದೇ ಇರತಕ್ಕಂಥದ್ದು ಅವ್ರ ಹತ್ರ ಯಾಕೆ ಬಂತು ಅಂತ ತಿಳ್ಕೊಂಡು ಮನುಷ್ಯ ಭಾಳ ದುಃಖಕ್ಕೆ ಪರಿಣಾಮಕ್ಕೆ ಒಳಗಾಗ್ತಾನೆ. ಹಾಗಾಗಿ ನನಗೇನು ಕೊಟ್ಟಾನ ಭಗವಂತ ಇಲ್ಲ ಅಂತ ತಿಳ್ಕೊಂಡು ಲಿಸ್ಟ್ ಮಾಡ್ಕೊತ ಹೊಂಟ್ರೆ ಈ ಜಗತ್ತಿನೊಳಗೆ ಲಿಸ್ಟ್ ಮಾಡ್ಕೊತ ಹೋಗ್ಬೋದು ನೀವು. ಆದರೆ ಪರಮಾತ್ಮ ನೋಡ್ರಿ, ಏನು ಇಲ್ಲ ಅಂತ ತಿಳ್ಕೊಂಡಿರಲ್ಲ, ಅದರೊಳಗೂ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಿನಗಾಗಿ ಕೊಟ್ಟಾನ. ಏನು ಕೊಟ್ಟಾನ್ರಿ ದೇವರು ಅಂತ ನೀವು ಕೇಳ್ಕೊಬೋದು. ಏನು ಕೊಟ್ಟಾನ ದೇವರು ಅಂತ ಕೇಳ್ಕೊಂಡ್ರೆ ಕರೋನಾ ಟೈಮ್ದಾಗ ನೆನೆಸ್ಕೋರಿ. ಮಂಗಳನ ಲೋಕಕ್ಕೆ ಹೋಗಿ ಬಂದವ್ರು ನಾವು, ಆ ಚಂದ್ರನ ಲೋಕಕ್ಕೆ ಹೋಗಿ ಬಂದವ್ರು ನಾವು. ಚಂದ್ರನ ಲೋಕಕ್ಕೆ ಬಗ್ಗೆ ಮಾತಾಡ್ತೀವಿ, ಮಂಗಳ ಲೋಕಕ್ಕೆ ಹೋಗಿ ಬರುವಂಥದ್ದು ಬಗ್ಗೆ ಮಾತಾಡ್ತೀವಿ. ISS ಸೆಂಟರ್ ಅಂದರೆ ಇಂಡಿಯನ್ ಸ್ಪೇಸ್ ಸೆಂಟರ್ ಅಂತ ತಿಳ್ಕೊಂಡು ಈ ಸದ್ದ ಸುನೀತಾ ವಿಲಿಯಮ್ಸ್ ಅದರೊಳಗೆ ಅದಾರ. ಇಂಥವೆಲ್ಲ ಜ್ಞಾನಗಳನ್ನು ತಿಳ್ಕೊಬೇಕು. ಏನು ಮಾಡಕತ್ತಾರೆ, ಜಗತ್ತು ಯಾವ ಕಡೆ ಹೊಂಟದ, ನಾವು ಯಾವ ಕಡೆ ಹೊಂಟಿವಿ, ಜಗತ್ತಿನಾಗ ಇದ್ಕೊಂಡು ಮತ್ತೇನಾದರೂ ಮುಂದಿನ ಪೀಳಿಗೆಗೆ ಸಂಶೋಧನೆ ಮಾಡ್ಬೇಕಂತ ಅವ್ರು ಹೊಂಟಾರೆ,
ನಾವು ಇಲ್ಲೇ ಬರೀ ಬದವನಾಗಿರುವಂಥ ಗಿಡ ಸಂಬಂಧ ಜಗಳಾಡ್ಕೊಂಡು ಕುಂತೀವಿ ಇಲ್ಲೇ, ಇನ್ನೂ ಅದ್ರಾಗದೀವಿ, ಅದನ್ನು ಬಿಟ್ಟು ಹೊರಗೆ ಬರಾವಲ್ವಿ. ಆದರೆ ವಿಚಾರ ಮಾಡಿಕೊಡ್ರಿ, ಕರೋನಾ ಟೈಮ್ದೊಳಗೆ ಚಂದ್ರಲೋಕಕ್ಕೆ ಹೋಗಿ ಬಂದವ್ರ, ಮಂಗಳ ಲೋಕಕ್ಕೆ ಹೋಗಿ ಬಂದವ್ರ ಮನೆ ಮುಂದೆ ಅಂಗಳಕ್ಕೆ ಬರೋದು ವಜ್ಜಾಗಿತ್ತು, ಮನೆ ಮುಂದೆ ಅಂಗಳಕ್ಕೆ ಬರೋದು ಭಾಳ ವಜ್ಜಾಗಿತ್ತು. ಇಂಥ ಟೈಮ್ದೊಳಗೆ ಎಷ್ಟೋ ಮಂದಿ ನಮ್ಮ ಮನೆಯವ್ರು ಹೋಗ್ಯಾರ, ಮನೆಯವ್ರು ಹೋಗ್ಯಾರಿಲ್ಲ, ಮನೆಯವ್ರು ಹೋಗ್ಯಾರ, ನಮ್ಮ ಊರಿನವ್ರು ಹೋಗ್ಯಾರ, ಮತ್ತು ಬೇರೆ ಊರಿನವ್ರು ಹೋಗ್ಯಾರ, ಹೊರದೇಶದವ್ರು ಹೋಗ್ಯಾರ. ಜಗತ್ತಿನಾಗಿರ್ತಕ್ಕಂಥ 193 ದೇಶದಾಗಿರುವಂಥವ್ರು ಪ್ರತಿಯೊಬ್ಬರು ಪ್ರಾಣ ಕಳ್ಕೊಂಡಾರ. ಆದರೆ ಇವರೆಲ್ಲರ ಮಧ್ಯದೊಳಗೆ ನಾನು ಇದ್ದೆ. ನನ್ನ ಬಿಟ್ಟು ಪರಮಾತ್ಮ ಅವ್ರನ್ನ ಓದಾನಂತಂದರೆ ಇನ್ನೂ ಇರುಭದ್ರೇಶನ ಗುಡಿ ಉದ್ಘಾಟನೆ ನೋಡೋದಕ್ಕೆ ನಾನು ಬದುಕಿಸಾನ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಮಟ್ಟು ಸುಖಿಗಳು ಯಾರದಾರ? ಫ್ರಿಜ್ ಇಲ್ಲ ಅಂತ ಎಷ್ಟು ಮಂದಿ ಮುಂದೆ ಹೇಳ್ಕೊಂತ ಹೋಗೋರಂಗ? ಎಷ್ಟು ಮಂದಿ ಮನೆ ಫ್ರಿಜ್ ಅದಾವ? ಎಷ್ಟು ಮಂದಿ ಮನೆಯಾಗ ಅದಾವ ಫ್ರಿಜ್? ಯಾರ ಮನೆಯಾಗಿಲ್ಲ? ನಿಮ್ಮ ಮನ್ಯಾಗ ಅದಾವ? ಇದ್ದವ್ರು ಒಂದು ಸ್ವಲ್ಪ ಹಿಂಗೆ ಮಾಡ್ಬೋದಲ್ಲ. ಹಾಂ, ಇದ್ದವರು ದುಃಖ ಪಡೋದು, ಮತ್ತು ಇದ್ದವ್ರು ತಪ್ಪು ತಿಳ್ಕೊಂಡ್ರಿ ನೀವು. ಇರ್ಲಾರ್ದವ್ರ ಕೊರಗೆ ಏನಿರ್ತೈತಿ, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ. ಫ್ರಿಜ್ ಇಲ್ಲ ಅಂತ ಜಪ ಮಾಡ್ಕೊಂಡು ಕುಂದಿರೋದಕ್ಕಿಂತ ಯಾರ ಮನ್ಯಾಗ ಫ್ರಿಜ್ ಅದಾವ ಅವ್ರ ಮನೆಗೆ ಭಿಕ್ಷುಕರು ಸಹಿತ ಬರೋದು ಬಿಟ್ಟಾರ. ಈಗ ಯಾಕೆ ಬಿಟ್ಟಾರ ಹೇಳ್ರಿ? ಮತ್ತು ಎಲ್ಲ ನಿಮ್ಗೆ ಗೊತ್ತಿದ್ರೆ ಇನ್ನೇನು ಹೇಳೋದೈತೆ? ಅದ್ರಾಗ ಗೊತ್ತಾಗೈತೆ ನಿಮಗೆ. ಫ್ರಿಜ್ ಯಾಕೆ ನಿಮ್ಮ ಮನ್ಯಾಗ ಇದ್ರೂ ಸಹಿತ ಅವ್ರು ಬರೋದು ಬಿಟ್ಟಾರಂದ್ರೆ ಇವತ್ತು ಇದ್ದಿದ್ದನ್ನು ಇನ್ನು 8 ದಿವಸ ಬಿಟ್ಟು ಕೊಡ್ತೀರ ಅನ್ನೋದು ಗೊತ್ತಾಗೈತೆ ಅವಕ್ಕೆ. ಇವರ ಇನ್ನು 4 ದಿವಸ ಬಿಟ್ಟು ತಿಂತಾರೆ, ನಮಗೆ ಕೊಡ್ಬೇಕಾದ್ರೆ 8 ದಿವಸಕ್ಕೆ ಬರ್ತೈತೆ. ಅದು ಬ್ಯಾಡ ಅಂತ ತಿಳ್ಕೊಂಡು ಯಾರ ಮನ್ಯಾಗ ಫ್ರಿಜ್ ಅದಾವ ಇವತ್ತು ಮಾಡಿದ ಅಡಿಗೆಯನ್ನು ಇನ್ನು 3 ದಿವಸ ಬಿಟ್ಟು ಉಣ್ಣಾಕ ಅವಕಾಶ ಕೊಟ್ಟಾನಂತ ತಿಳ್ಕೊಳ್ರಿ. ಯಾರ ಮನ್ಯಾಗ ಫ್ರಿಜ್ ಇಲ್ಲಿ ಇವತ್ತು ಮಾಡಿದ ಬಿಸಿ ಅಡಿಗೆಯನ್ನು ಇವತ್ತು ಉಣ್ಣಾಕ ಅವಕಾಶ ಕೊಟ್ಟಾನಂತ ತಿಳ್ಕೊಳ್ರಿ. ನಿಮ್ಮ ಸುಖ ಯಾರು ಹಾಕಾರ? ಈ ಚಪ್ಪಾಳಿ ಹೊಡಿತೀರಿ, ನ್ಯಾಯ ಮಾಡಿ ಫ್ರಿಜ್ಜು ತರಿಸ್ತೀರಿ ನೀವು. ಹಂಗಾಗಬಾರದು. ಕಾರಣ ನಾ ಹೇಳಬೇಕಾಗಿರುವಂಥದ್ದು ಕಷ್ಟಗಳನ್ನು ಬೇಡ ಬೇಡ ಅಂತ ತಿಳ್ಕೊಂಡು ಹೋಗಂಗಿಲ್ಲ. ಇರುವಂಥದ್ದನ್ನು ತಾಯಿ ಅಕ್ಕ ಅರಮನೆ ಒಳಗಿರ್ತಕ್ಕಂಥ ಕೌಶಿಕ ಮಹಾರಾಜನನ್ನು ಮದುವೆ ಆಗುವಂಥ ಆಫರ್ ಬಂದಿತ್ತು. ಮಹಾರಾಜನ ಮದುವೆ ಆಗುವ ಆಫರ್ ಬಂದ್ರೆ ನೀವೇನಂತೀರವ? ಎಲ್ಲರೂ ಫಸ್ಟ್ ಚಾಯ್ಸ್ ಏನು ಮಾಡ್ತಾರೆ? ನೌಕರಿ ಇದ್ದವಂಗೆ ಕೊಡ್ತಾರೆ. ನೌಕರಿ ಆದಮೇಲೆ ಸೆಕೆಂಡ್ ಮತ್ತು ಹಂಗೆ ಹುಡ್ಕೊಂತ ಹೋಗ್ತಾರೆ. ರೈತಗೆ ಲಾಸ್ಟ್ ಇಟ್ಟಿರ್ತಾರೆ. ಅವ ಲಾಸ್ಟ್ ನೋಡೋಣ ಆಪ್ಷನ್ನಾಗ 3 ಇಟ್ಕೊಂಡು ಬಂದಿರ್ತಾರೆ. ವಿಚಾರ ಮಾಡಿರಿ, ಆ ಕೌಶಿಕ ಮಹಾರಾಜ ಮದುವೆ ಅಕ್ಕನನ್ನುವಂಥದ್ದು ಬಂದ್ರೂ ಸಹಿತ ಎಲ್ಲವನ್ನು ಧಿಕ್ಕಾರ ಮಾಡಿ ಬರ್ತಾಳೆ. ಎಲ್ಲ ಧಿಕ್ಕಾರ ಮಾಡಿ ಮೈ ಮೇಲಿರುವಂಥ ಬಟ್ಟೆಗಳನ್ನು ಸಹಿತ ಕಳಿಸಿ ಒಗೆದು ತನ್ನ ಕೇಶಾಂಬರವನ್ನೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು ಹೇಳೋದಕ್ಕೆ ಕೇಳೋದಕ್ಕೆ ಭಾಳ ಚಲೋ ಅನ್ನಿಸ್ತದೆ. ಬಹುತೇಕ ಅಕ್ಕ ಮಹಾದೇವಿ ತಾಯಿ ಇವತ್ತು ಇತಿಹಾಸದಾಗ ಉಳಿದಾಳ. ನಾವು 3 ತಾಸು ಚಂದ ಮೇಕಪ್ ಮಾಡ್ಕೋತೀವಿ, ಚಂದ ಕಾಣಬೇಕಂತೀವಿ. ಆದರೆ ಅಕ್ಕ ಮಹಾದೇವಿ ತಾಯಿ ಯಾವ ಆಭರಣನ ಹಾಕ್ಕೊಳ್ಳಿಲ್ಲ, ಯಾರೂ ಮೇಕಪ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ. ಆದರೆ ಜಗತ್ತಿಗೆಲ್ಲ ಅಕ್ಕ ಆಗಿ ಮೆರೆದು ಹೋಗ್ಯಾಳ ಅಂತಂದ್ರೆ ಅಕ್ಕಿನ ಸೌಂದರ್ಯ ಹೇಗಿರಬೇಕನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ರಿ. ನಿರಾಭಾರಿ ಸುಂದರಿ ಅಂತ ಕರೀತಾರೆ ಆಕೆಗೆ. ಅಕ್ಕ ಮಹಾದೇವಿ ತಾಯಿಗೆ ನಿರಾಭಾರಿ ಸುಂದರಿ. ಕೆಲವು ಮಂದಿ ಆಭರಣ ಹಾಕ್ಕೊಂಡಿರ್ತಾರ, ಸಿಕ್ಕಾಪಟ್ಟಿ ಏನೇನೋ ಹಾಕ್ಕೊಂಡಿರ್ತಾರೆ, ಆದರೂ ಸಹಿತ ಜಗತ್ತಿಗೆ ಅವರು ಸುಂದರಾಗಿ ಕಾಣೋದಿಲ್ಲ. ಭಾಳ ಮಂದಿ 4 ಮಂದಿ ಅವ್ರು ಬೇಕಾದವ್ರು ಕಂಡಾಗ ಸುಂದರಾಗಿ ಕಾಣ್ಬೋದು ಅಷ್ಟೇ. ಆದರೆ ಜಗತ್ತಿಗೆ ಅಕ್ಕ. ನಮ್ಮ ನಾಡಿನೊಳಗೆ ಭಾಳಷ್ಟು ಮಂದಿ ತಾಯಂದ್ರೆ ಹುಟ್ಟ್ಯಾರ, ಎಲ್ಲರೂ ಅಕ್ಕ ಆಗಕ್ಕಾಗ್ತದೇನು? ಇಲ್ಲ. ಯಾಕಂದ್ರೆ ಅಕ್ಕಿಂದ ಅಷ್ಟು ದೊಡ್ಡ ತ್ಯಾಗ ಇತ್ತು. ಅಕ್ಕ ಮಹಾದೇವಿ ತಾಯಿ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ಅವಾಗ ಭಾಳಷ್ಟು ಮಂದಿ ಅವಾಗ ಕೇಳ್ತಾರೆ ಅಕ್ಕಗೆ, ಅಲ್ಲ ಉಣ್ಣಾಕೇನು ಮಾಡ್ತಿ, ತಿನ್ನಕ್ಕೇನು ಮಾಡ್ತಿ, ಇಂಥ ಸಮಾಜದೊಳಗೆ ಇವತ್ತ ಮನೆ ಬಿಟ್ಟು ಹೊರಗೆ ಬರ್ಬೇಕಾದ್ರೆ 100 ಸಲ ವಿಚಾರ ಮಾಡ್ತೀರಿ. ಇಂಥ ಟೈಮ್ದೊಳಗೆ ಅಕ್ಕ ಮಹಾದೇವಿ ತಾಯಿ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ನೋಡುವ ಕಾಡು ಮೃಗಗಳಿರ್ತಾವೆ, ಮತ್ತೊಂದಿರ್ತದೆ. ಊಟ ಆದ್ರೆ ಏನು ಮಾಡ್ತಿ, ಹೊಟ್ಟೆ ಹಸಿದ್ರೆ ಏನು ಮಾಡ್ತಿ ಅಂತ ತಿಳ್ಕೊಂಡು ಯಾರಾದರೂ ಕೇಳಿದ್ರೆ ಆಕಿ ವಚನ ಬರೆದಾಳೆ. ಏನಂತಂದ್ರೆ ಏನು ಬರೀತಾಳೆ ಅಂದರೆ, ಹಸಿವಾದಡೆ ಭಿಕ್ಷಾನ್ನಗಳು ಉಂಟು. ಹಸಿವಾಯಿತು ಅಂದರೆ ಭಿಕ್ಷಾ ಬೇಡ್ಕೊಂಡು ತಿಂತೀನಿ. ಶಯನಕ್ಕೆ ಹಾಳು ದೇಗುಲಗಳುಂಟು. ನನಗೆ ಒಂದಿಷ್ಟು ನಿದ್ದೆ ಬಂತಂದ್ರೆ ಚಲೋ ದೇಗುಲದಾಗ ಹೋದೆ ಅಂದರೆ ಮಂಜಿರ್ತಾರಲ್ಲೇ, ಚಲೋ ದೇಗುಲದಾಗ ಮಂಜಿರ್ತಾರೆ, ಅಲ್ಲಿ ನಾವು ಹೋಗಂಗಿಲ್ಲ. ಹಾಳು ದೇಗುಲದಾಗ ಹೋಗಿ ಮಕ್ಕೋತೀನಿ. ಆತ್ಮ ಸಂಗಾತಕ್ಕೆ ನೀನೆನಗುಂಟು ಚೆನ್ನ ಮಲ್ಲಿಕಾರ್ಜುನ. ನನ್ನ ಆತ್ಮ ಸಂಗಾತಿಗೆ ಯಾರದಾರ ಅಂದರೆ ಭಗವಂತನ ನನ್ನ ಕುಟಾಗಿರ್ಬೇಕಾದ್ರೆ ಈ ಲೋಕದ ಮಂದಿ ಹಂಗೆ ತೊಗೊಂಡು ನಾ ಏನು ಮಾಡಲಿ ಅಂತ ತಿಳ್ಕೊಂಡು ಕಾಮದ ಕೌಶಿಕನನ್ನು ಬಿಟ್ಟು ಮನೆ ಬಿಟ್ಟು ಅವತ್ತಿನ ಕಾಲಕ್ಕೆ 12ನೇ ಶತಮಾನದೊಳಗೆ ಕಾಮದ ಕೌಶಿಕನನ್ನು ಕಣ್ಣು ತಪ್ಪಿಸಿಕೊಂಡು ತನ್ನ ಕೇಶಾಂಬರವನ್ನೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು ಈ ಜಗತ್ತನ್ನು ಬೆರಗುಗೊಳಿಸುವಂತಹ ಹೆಜ್ಜೆಗಳನ್ನು ಇಡ್ತಾ ಕಲ್ಯಾಣಕ್ಕೆ ಬಂದಿರತಕ್ಕಂಥ ಅಕ್ಕ ಮಹಾದೇವಿ ತಾಯಿ ಆದರ್ಶ ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಆಕೆಗೆ ಎಷ್ಟು ದೊಡ್ಡ ವೈರಾಗ್ಯ ಇತ್ತು ಅಂತಂದರೆ, ವೈರಾಗ್ಯದ ತುತ್ತ ತುರಿಯನ್ನು ಏರಿರ್ತಕ್ಕಂಥ ಅಲ್ಲಮ ಮಹಾಪ್ರಭುಗಳು, ಅನುಭವ ಮಂಟಪದ ಅಧ್ಯಕ್ಷರು ಅಕ್ಕ ಮಹಾದೇವಿ ತಾಯಿ ಬಂದಾಗ ದೊಡ್ಡ ಸಂವಾದ ಐತೆ. ಅದ್ರ ಬಗ್ಗೆ ನಾ ಏನು ಹೇಳೋದಲ್ಲಿ ನೋಡಿ. ಅಂಥ ವೈರಾಗ್ಯದ ತುತ್ತ ತುದಿಯನ್ನು ಏರಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಎದ್ದು ನಿಂತು ಆ ತಾಯಿಗೆ ಕೈ ಮುಗಿತಾರೆ ಅಂತಂದರೆ ಎಷ್ಟು ದೊಡ್ಡಕ್ಕಿರ್ಬೇಕು ಅಕ್ಕ ಅನ್ನುವಂಥದ್ದನ್ನು ತಲೆಗಿಟ್ಕೋಬೇಕು.
ಮನೆಗೆ ಹೋಗ್ಬೇಕಾದ್ರೆ ಒಂದು ವಚನ ಬರೀತಾಳೆ ಆಕೆ. ನಾವು ಏನು ಮಾಡ್ತೀವಿ, ಗುಡಿಗೆ ಬರ್ತೀವಿ, ನಾವು ಗುಡಿಗೆ ಬಂದು ಹತ್ತಿ ಕಟ್ಟಿಗೆ ಅಂತ 2 ಊದುಬತ್ತಿ ತೊಗೊಂಬಂದಿರ್ತೀವಿ. ಅದು 6 ಮಠ ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು. ಎಷ್ಟು ಕೊಡ್ಬೇಕಿನ್ನು ನಾವು ನಿಮಗೆ? ಏನು ಕೊಟ್ಟಿಲ್ಲ ಹಂಗೆ ಲೆಕ್ಕ ಹಾಕ್ರಿ. ಬರೀ ಕೊಡು ಅಂತ ಕೇಳಾಕತ್ತಿರಲ್ಲ. ಏನು ಕೊಟ್ಟಿಲ್ಲ ನಿಮ್ಗವ? ಹೋಗ್ರಿ ಹಾಸ್ಪಿಟಲಿಗೆ ನೋಡ್ರಿ. ಹಾಸ್ಪಿಟಲಿಗೆ ಎಷ್ಟೋ ಮಂದಿ ಕಿಡ್ನಿ ಕಳ್ಕೊಂಡವ್ರು ಅದಾರ, ಎಷ್ಟೋ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಬೆಡ್ ಮೇಲೆ ಮಲ್ಕೊಂಡಾರ, ಎಷ್ಟೋ ಮಂದಿ ರಕ್ತ ತೆಗೆಸ್ಕೋತಾರೆ, ರಕ್ತ ಹಾಕಿಸ್ಕೋತಾರೆ, ಎಷ್ಟೋ ಮಂದಿ ಈ ದೊಡ್ಡ ನಾವು ಇಲ್ಲಿ ಮಾತಾಡಕತ್ತೀವಿ, ಎಷ್ಟೋ ಮಂದಿ ಪೋಸ್ಟ್ ಮಾರ್ಟಮ್ ನಡೆದದ. ಇಂಥದ್ರೊಳಗೆ ಚಂದ ಕುತ್ಕೊಂಡು ಮನಕ್ವಾಡ ಸ್ವಾಮಿಗಳು ಹೇಳುವಂಥ 2 ಮಾತುಗಳನ್ನು ಕೇಳಕ್ಕೆ ಈ ಟೈಮ್ದಾಗ ಅವಕಾಶ ಕೊಟ್ಟಾನಂತ ತಿಳ್ಕೊಂಬಿಟ್ರೆ ಎಷ್ಟು ಆನಂದ ಇರ್ತೈತೆ ನಮ್ಮ ಬದುಕನ್ನುವಂಥದ್ದು ಒಬ್ಬರ ವಿಚಾರ ಮಾಡ್ಬೇಕಲ್ಲ. ಇದೇ ಬದುಕು, ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ. ನಾವು ತಿಳ್ಕೊಂಡಿದ್ದ ಬೇರೆ ಐತಿ, ನಾದ್ರ ನಡೆಯೋದೇ ಬೇರೆ ಐತಿ. ವಿಚಾರ ಮಾಡ್ಕೊಳ್ಬೇಕು. ಆಕೆ ಮನೆಗೆ ಹೋಗಿ ಹಿಂಗೆ ಭಿಕ್ಷೆ ಬಿಡ್ಬೇಕಾದ್ರೆ ಆಕೆ ಒಂದು ವಚನ ಬರೀತಾಳೆ. ನಾವು ಹೋಗಿ ಗುಡಿಗೆ ಕಷ್ಟ ಕೊಡಬೇಡ ಪರಮಾತ್ಮ ಅಂತ ತಿಳ್ಕೊಂಡು ಕೇಳಿದ್ರೆ ಆಕೆ ಏನಂತಾಳೆ ಅಂದರೆ, ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ಸ್ವತಃ ದೇವ್ರ ಹತ್ರ ಬಂದು ಅಕ್ಕ ಮಹಾದೇವಿ ತಾಯಿ ಅಂತಾಳೆ, ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ನಾನು ಬೇಡ್ಕೊಂಡ ಉಣ್ಬೇಕು, ಮತ್ತೊಬ್ಬರು ಬಂದು ನನಗೆ ಕೊಟ್ಟಿದ್ದನ್ನು ನಾವು ಉಣ್ಣಂಗಿಲ್ಲ. ನಾನು ಹೋಗಬೇಕು, ಬೇಡ್ಕೊಂಡು ತಿನ್ನಬೇಕು. ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ನನ್ನ ಆಕಾರ ನೋಡಿ, ನನ್ನ ಆಕೃತಿಯನ್ನು ನೋಡಿ ಅವ್ರ ಕನಿಕರ ಬಂದು ನನಗೆ ಕೊಡಾಕಂತ ಬಂದರೆ ಅದಕ್ಕೆ ಮತ್ತೆ ಮುಂದುವರೆದ ಮಾತನ್ನು ಹೇಳ್ತಾಳೆ, ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ಅವರು ಮನೆಗೆ ನೀಡಾಕಂತ ಬಂದ್ರೆ ಇಕ್ಕದಂತೆ ಮಾಡಯ್ಯ. ನಾ ಕೇಳಕ್ಕೆ ಹೋದ್ರೆ ಅವರು ನೀಡಲಾರ್ದಂಗೆ ಮಾಡುವಂಥ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾಳೆ. ಇದನ್ನು ಬೇರೆ ಯಾರ ಮುಂದೆ ಅಲ್ಲ. ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ. ಇಕ್ಕಿದೊಡೆ ಅವ್ರೇನಾದರೂ ನನ್ನ ಕರ್ಣಿಕರ ಪಟ್ಟು ಹೆಣ್ಮಗಳಂತ ತಿಳ್ಕೊಂಡು ಒಂದು ತುತ್ತ ಅನ್ನ ಹಾಕಕ್ಕಂತ ಬಂದ್ರೆ ಅಂದರೆ ಅದು ನೆಲಕ್ಕೆ ಬೀಳುವಂತೆ ಮಾಡಯ್ಯ. ಯಾರಿಗೆ ಬರ್ತೈತಿ ವೈರಾಗ್ಯ? ಯಾರಿಗಾರು ಬರ್ತೈತೇನೆ ಹಿಂಗೆ ಬರಕ್ಕೆ? ನೆಲಕ್ಕೆ ಬೀಳುವಂತೆ ಮಾಡಯ್ಯ. ಈ ದೇಹದ ಹಸುವು ಅನ್ನುವಂಥದ್ದು ಎಷ್ಟೈತೆ ಅಂದ್ರೆ ನೆಲಕ್ಕೆ ಬಿದ್ದರೂ ಸಹಿತ ಅದನ್ನು ತಿನ್ಬೇಕಂತ ಅನ್ನಿಸ್ತದೆ ಈ ಹಸುವ. ಭಾಳ ಮಂದಿಗೆ ಗೊತ್ತಿರಲಿ, ಜಗತ್ತಿನೊಳಗೆ ಹಸು ಅನ್ನುವಂಥದ್ದು ಮೊನ್ನೊಬ್ಬರು ಯಾರೋ ಬರೆದಿದ್ರು, ಎಷ್ಟು ಚಲೋ ಬರೆದಿದ್ರು ಅಂತಂದ್ರೆ, ಪುಸ್ತಕದೊಳಗಿರ್ತಕ್ಕಂಥ ಚಿತ್ರ ನೋಡಿ ಆ ಹಾಳಿ ಚಿತ್ರವನ್ನು ಮಗು ಬಾಯಾಗ ಹಾಕ್ಕೊಂಡಿದ್ದಕ್ಕೆ ಅವ್ರ ತಾಯಿ ಹೋಗಿ ಹೊಡೆದ್ಲಂತ. ಹಾಳಿ ತಿಂತಿಯಲ್ಲ, ನಿನಗೇನಾದರೂ ಗೊತ್ತಾ ಅಂತ ತಿಳ್ಕೊಂಡು ಹಾಳಿ ತಿಂದಿದ್ದಕ್ಕೆ ಮಗುವಿಗೆ ಹೊಡೆದ್ರೆ ಅವ್ರ ತಾಯಿಗೆ ಮಗು ಅಳತಾ ಹೇಳ್ತಂತೆ, ಅಮ್ಮ ನಾನು ಹಾಳಿ ತಿಂದಿಲ್ಲಮ್ಮ, ಹಾಳಿ ಚಿತ್ರದೊಳಗೆ ರೊಟ್ಟಿ ಇತ್ತು, ಆ ರೊಟ್ಟಿ ಚಿತ್ರ ನೋಡಿ ಹಾಳಿ ತಿಂದ್ರೆ ಹೊಟ್ಟೆ ತುಂಬುತ್ತೆ ಅಂತ ತಿಳ್ಕೊಂಡು ನಾ ಹಾಳಿ ತಿಂದಿನಿ ಅಂತ ಹೇಳ್ಬೇಕಾದ್ರೆ ಎಷ್ಟು ಮಂದಿ ಹಸಿವಿನಿಂದ ಈ ಜಗತ್ತಿನಾಗ ಬದುಕ್ತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರಬೇಕಾಗ್ತದೆ. ನಾವು ಹೋದ ಕುಂತು ಕೂಡಲೇ ತಟ್ಟಿ ಒಳಗೆ ಬಿಸಿ ಅನ್ನ ಬೀಳುತ್ತದೆ. ನಾವು ಹೋಗಿ ಕುಂತು ಕೂಡಲೇ ನಮಗೆ ಮನೆಯವರು ಕಷ್ಟಪಟ್ಟು ಏನೇನೋ ಮಾಡಿ ನನಗೆ ಹೊಟ್ಟೆ ತುಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಒಂದೊಂದು ಅಗಳಿನ ಅನ್ನದ ಮಹತ್ವ ಗೊತ್ತಾಗಬೇಕಾದ್ರೆ ನೀವು ತಟ್ಟಿ ಒಳಗೆ ಅನ್ನ ಬಿಡೋರಿಗೆ ಅನ್ನದ ಮಹತ್ವ ಗೊತ್ತಾಗೋದಿಲ್ಲ. ಒಂದು ಅಗಳ ಅನ್ನ ಬೆಳಿಬೇಕಾದ್ರೆ 4 ತಿಂಗಳದ ಸತತ ಶ್ರಮ ಇರ್ತದೆ. 4 ತಿಂಗಳದ ಶ್ರಮ ಇದ್ದುವಂಥ ಅನ್ನವನ್ನು ನಾವು ಸುಮ್ಮನೆ ಹಂಗೆ ತೊಗೊಂಡು ಹೋಗಿ ತೊಟ್ಟಿಗೆ ಹಾಕ್ತೀವಂದ್ರೆ, ಕಸದ ತೊಟ್ಟಿ ಒಳಗೆ ಹಾಕುವಂಥ ಅನ್ನವನ್ನು ಸಹಿತ ತೊಗೊಂಡು ಹೋಗಿ ಸ್ವಚ್ಛಂಗ ತೊಳ್ಕೊಂಡು ಅದನ್ನು ಮತ್ತೆ ಹೊಳ್ಳಿ ಮರುದಿವಸ ಬಿಸಿ ಮಾಡಿಕೊಂಡು ಉಣ್ಣುವಂಥವ್ರು ಇವತ್ತಿಗೂ ನಮ್ಮ ದೇಶದೊಳಗೆ ಸಿಗ್ತಾರೆ ಅಂತಂದ್ರೆ ನಾ ಎಷ್ಟು ಪುಣ್ಯ ಮಾಡೀನಿ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅನ್ನದ ಮಹತ್ವ ನಿಮಗೆಲ್ಲರಿಗೂ ಗೊತ್ತಾಗಬೇಕಾಗ್ತದೆ. ಮದರ್ ತೆರೇಸ ನಿಮಗೆಲ್ಲರಿಗೂ ಗೊತ್ತದ. ಮದರ್ ತೆರೇಸ ಅವರೇನು ಮದುವೆ ಆಗಿ ಮಕ್ಕಳಿಗೆ ಜನ್ಮ ಕೊಟ್ಟಿಲ್ಲ, ಆದರೂ ಮದರ್ ಅಂತ ಕರೀತಾರೆ ಜನ ಅವರಿಗೆ. ನೋಡ್ರಿ, ಬಿದಿರಿನ ಗಿಡ ಅದಕ್ಕೆ ಹಣ್ಣು ಕೊಡುವಂಥ ತಾಕತ್ತಿಲ್ಲ. ಬಿದಿರಿನ ಗಿಡ ಹಣ್ಣು ಕೊಡುವಂಥ ತಾಕತ್ತಿಲ್ಲ ಅಂದ್ರೂ ಸಹಿತ 100 ಹಣ್ಣುಗಳನ್ನು ಹೊತ್ಕೊಳ್ಳುವಂಥ ತಾಕತ್ತು ಬಿದಿರಿನ ಪುಟ್ಟಿಗಿರುತ್ತದೆ. ಹಂಗೆ ಮದರ್ ತೆರೇಸ ಅನ್ನುವಂಥ ಹೆಣ್ಮಗಳ ಕೇವಲ ಮಕ್ಕಳನ್ನು ಹೆತ್ತ ಮಾತ್ರಕ್ಕೆ ತಾಯಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ತಾಯಿ ಗುಣ ಅನ್ನುವಂಥದ್ದು ಇರಬೇಕು ಮನುಷ್ಯನಿಗೆ. ಅವಾಗ ಅವ ಜಸ್ಟ್ ಕೋಲ್ಕತ್ತಾ ಕಾನ್ವೆಂಟ್ ಟೀಚರ್ ಆಗಿ ಬಂದಾಗ ಒಂದು ಪ್ರಸಂಗ ನಡೀತದೆ. ಒಂದು ಮಗು 4 ಮಂದಿ ಮಕ್ಕಳ ತಾಯಿ ಒಬ್ಬಳ ದುಡಿತಿದ್ಲು, ಅಸ್ತಮಾ ಪೇಷಂಟು, ತಂದೆ ತೀರ್ಕೊಂಡು ಬಿಟ್ಟಾನ. 4 ಮಂದಿಗೆ ಉಕ್ಕಳ ಹಾಕ್ಬೇಕಂತಂದ್ರೆ ಇವತ್ತೆಷ್ಟು ಕಷ್ಟದ ಪರಿಸ್ಥಿತಿ ಅಂತಂದ್ರೆ 12 ಮಕ್ಕಳಿಗೆ 2 ಮಂದಿ ತಂದೆ ತಾಯಿಗಳು ಕುಡ್ಕೊಂಡು ಪ್ರೀತಿಯಿಂದ ಅವ್ರನ್ನ ಸಾಕ್ತಾರೆ. ತಾವು ಬಟ್ಟೆ ಹರಕದ್ದು ಹಾಕ್ಕೊಂತಾರೆ, ಮಕ್ಕಳಿಗೆ ಚಲೋದನ್ನು ಕೊಡಿಸ್ತಾರೆ. ತಾವು ತಂಗಳದ್ದು ಉಣ್ತಾರೆ, ಮಕ್ಕಳಿಗೆ ಬಿಸಿದರ ಉಣ್ಲಿ ಅಂತ ತಿಳ್ಕೊಂಡು ಹೇಳ್ತಾರೆ. ತಾವು ಅರಹಟ್ಟೆ ಊಟ ಮಾಡ್ತಾರೆ, ಮಕ್ಕಳಿಗೆ ಮಾತ್ರ ಹೊಟ್ಟೆ ತುಂಬನ ಊಟ ಮಾಡಿಸ್ಬೇಕಂತಾರೆ. ದುರಂತ ಏನಾಗೈತೆ ಅಂದರೆ 12 ಮಕ್ಕಳನ್ನು 2 ದಂಪತಿಗಳು ಕುಡ್ಕೊಂಡು ಅಪ್ಪ ಅವ್ವ ನೋಡ್ಕೊತಾರೆ. ಆದರೆ 12 ಮಂದಿ ಮಕ್ಕಳು ಕುಡ್ಕೊಂಡು 2 ದಂಪತಿಗಳು ನೋಡ್ಕೊಳಕ್ಕೆ 6 ತಿಂಗಳು ನನ್ನ ಕಡೆ ಇರಲಿ, 6 ತಿಂಗಳು ಅವ್ರ ಕಡೆ ಇರಲಿ ಅಂತ ತಿಳ್ಕೊಂಡು ತಂದೆ ತಾಯಿಗಳನ್ನು ಹಂಚಿಕೊಂಡು ಜೀವನ ಮಾಡಾಕತ್ತಾರೆ. ಅಂದರೆ ಎಷ್ಟು ಪಾಪಿಗಳು ಈ ಜಗತ್ತಿನಾಗ ಹುಟ್ಟ್ಯಾರ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಚಂದ ಅದೀವಿ, ಚಲೋ ಅದೀವಿ, ನಾವು ಭಾಳ ಶ್ರೀಮಂತದೀವಿ, ಮಾಡಿ ತೊಗೊಂಡು ಏನು ಮಾಡೋದದ? ಆದರೆ ಹೆತ್ತ ತಂದೆ ತಾಯಿಗಳನ್ನೇ ನಾವು ಪ್ರೀತಿಯಿಂದ ಕಾಣಲಿಲ್ಲ ಅಂತಂದರೆ ಅದರಲ್ಲಿಂದ ಏನು ಉಪಯೋಗ? ಸೌಂದರ್ಯ ಹೆಚ್ಚಾಗೋದು ತಂದೆ ತಾಯಿಗಳ ಸೇವೆ ಮಾಡಿದಾಗ, ನಮ್ಮ ಸಂಪತ್ತಿ ಹೆಚ್ಚಾಗೋದು ತಂದೆ ತಾಯಿಗಳು ನಮ್ಮ ಹತ್ರ ಇದ್ದಾಗ, ನಮ್ಮ ಜೀವನಕ್ಕೆ ಭಾಳ ಬೆಲೆ ಬರೋದು
ತಂದೆ ತಾಯಿಗಳು ನಮ್ಮನ್ನು ಹಾಡಿ ಹರಿಸಿದಾಗ ಇದನ್ನೆಲ್ಲರೂ ತಲೆಯಾಗಿ ಇಟ್ಕೋಬೇಕು. ಯಾವಾಗ 4 ಮಂದಿ ಇದ್ದರು ಆ ತಾಯಿಗೆ ಹೋಗಿ ಊಟಕ್ಕೆ ನೀಡೋದು ಭಾಳ ಕಷ್ಟ ಆಗ್ತಿತ್ತು. ಇವ್ರ ಮನೆಯೊಳಗೆ ಕೆಲಸ ಮಾಡ್ಕೊಂಡು ಬಂದು ಕೆಲಸದಿಂದ ಬಂದಿರತಕ್ಕಂಥ ಹಣದೊಳಗೆ ಆ ಮಕ್ಕಳಿಗೆ ಹೊಟ್ಟೆಗೆ ಒಂದಿಷ್ಟು ಅನ್ನ ಹಾಕ್ತಿತ್ತು. ಆದರೆ ಭಾಳ ರೋಗಕ್ಕೆ ತುತ್ತಾಗಿರುವಂಥ ಕಾರಣಕ್ಕೆ ಭಾಳ ದುಡಿಯೋಕ್ಕಾಗಲಿಲ್ಲ. ಮಕ್ಕಳು ಉಪವಾಸ ಬೀಳಾಕತ್ತು. ದೊಡ್ಡದು ತಡ್ಕೊತೈತಿ ಅಂತ ತಿಳ್ಕೊಂಡು ಸಣ್ಣ ಮಕ್ಕಳಿಗೆ ಕೊಡಕ್ಕೆ ಇದ್ದಿದ್ರಾಗ ದೊಡ್ಡವ ತಡ್ಕೊಂಡು ಒಂದು ದಿವಸ ಸತ್ತ ಹೋಗಿಬಿಟ್ಟ. ಯಾವಾಗ ದೊಡ್ಡವ ಸಾಯ್ತಾನ ಸತ್ತಾಗ ನಮ್ಮ ಮಂದಿದು ಒಂದು ಗುಣ ಏನಂತಂದ್ರೆ ಸತ್ತ ಮೇಲೆ ಕೂಡಿ ಉಣ್ಣಕ್ಕೆ ಹೋಗ್ತಾರೆ. ಭಾಳ ಮಂದಿ ಮುರ ಹೋಗ್ತಾರೆ. ನಾವು ಹೂನೋ ನೋಡ್ರಿ ಅನ್ನೋ ನೋಡ್ರಲ್ಲ ಇವು ಕೂಡಿ ಉಣ್ಣಕ್ಕೆ ಹೋಗ್ಯಾರೆ. ಹೋಗಿದ್ದು ಅದಕ್ಕೆ ಹೋಗಿರ್ತೀರಿ ನೀವು ಅಡುಗೆ ಮಾಡಿಕೊಂಡು ಎಲ್ಲ ತೊಗೊಂಡು ಅವ್ರ ಮನ್ಯಾಗ ಕೂಡಿ ಉಣ್ಣಕ್ಕಂತ ಹೋಗಿರ್ತಾರೆ. ಕೂಡಿ ಉಣ್ಣಕ್ಕೆ ಹೋದಾಗ ಮತ್ತು ಅವ್ರ ಮನ್ಯಾಗ ಏನಾರು ಮತ್ತು ಎಷ್ಟು ದಿವಸ ಅಂತ ಅಳ್ಕೊತ ಕುಂದ್ರೋದು. ಇವತ್ತೊಂದು ದಿವಸ ತಂದಾರ ಚಂದ ಊಟ ಮಾಡಿಬಿಡೋಣ ಅಂತ ಅದ್ರಾಗ ಏನಾರು 4 ರೊಟ್ಟಿ ತಿಂದಂದ್ರೆ ಹೆಣ್ಮಗಳು ಒಣೆ ಕುತ್ಕೊಂಡು 8 ರೊಟ್ಟಿ ತಿಂದಿಲ್ರಿ ಹೆಣ್ಮಗಳು. ಇಲ್ಲಿ ಕುತ್ಕೊಂಡು 11 ಮಂದಿ ಮುಂದೆ ಹೋಗಿದ್ದು ಉಣ್ಸಾಕ ಹೋಗಿರಿ. ಮತ್ತು ತಿಂದಿದ್ದು ಯಾಕೆ ಮಾತಾಡ್ಬೇಕಿಲ್ಲಿ? ಸತ್ತಾಗ ಕೂಡಿ ಉಣ್ಣಕ್ಕೆ ಹೋಗೋದು ಬೇಡ ಅಂತ ಹೇಳಕತ್ತಿಲ್ಲ ನಾನು. ಸತ್ತಾಗ ಕೂಡಿ ಉಣ್ಣಕ್ಕೆ ಹೋಗೋದಕ್ಕಿಂತ ಅವ ಸಾಯುವಂಥ ಟೈಮ್ದೊಳಗೆ ಒಂದು ತುತ್ತು ಅನ್ನ ಬೇಕಾದಾಗ ಕರೆದು ಒಂದು ತುತ್ತು ಅನ್ನ ಹಾಕೋದು ಏನೈತಲ್ಲ ಇದು ನಿಜವಾದ ಅನ್ನಪೂರ್ಣೇಶ್ವರಿ ಕೆಲಸನೇ ಹೊರತಾಗಿ ಸತ್ತ ಮೇಲೆ ಕೂಡಿ ಉಣ್ಣಕ್ಕೆ ಹೋಗೋದ್ರಾಗ ಅರ್ಥ ಇಲ್ಲ. ಹಂಗೆ ಒಂದೇ ಮಗ ಸತ್ತಾಗ ಊರಾಗಿನ ಮಂದಿ ಎಲ್ಲ ಆಗತ್ತೆ ಅದನ್ನೆಲ್ಲ ತೊಗೊಂಬಂದು ಹಿಂಗೆ ಕೊಡ್ತಿದ್ರು. ಕೊಟ್ಟಾಗ ಭಾಳ ಆನಂದವಾಗಿ ಹೊಟ್ಟೆ ತುಂಬ ಊಟ ಸಿಗ್ತಿತ್ತು. ಆ ಮಕ್ಕಳಿಗೆ ಅನ್ನ ಸತ್ತಾನನ್ನುವಂಥ ದುಃಖದಕ್ಕಿಂತ ಹೊಟ್ಟೆ ತುಂಬ ಊಟ ಸಿಗಾಕತ್ತೈತಲ್ಲ ಅನ್ನುವಂಥ ಆನಂದ ಭಾಳ ಇತ್ತಂತೆ. ಮತ್ತು ಯಥಾ ಪ್ರಕಾರ ಅದೇ ಕೆಲಸ. ಯಾವರು ದಿವಸ ಸಾಯೋರುಗಳು ಯಾರು? 1 ದಿವಸ ನಡೀತು, 2 ದಿವಸ ನಡೀತು, 3 ದಿವಸ ನಡೀತು, 4ನೇ ದಿವಸಕ್ಕೆ ಯಾರು ಕೊಡಬೇಕು? ಮತ್ತು ಹೊಳ್ಳಿ ತನ್ನ ಜೀವನ ಹಂಗೆ ಸ್ಟಾರ್ಟ್ ಆಯ್ತು. ಆ ಟೈಮ್ದೊಳಗೆ ಕೊನೆ ಮಗ ತಾಯಿ ಶೆರಗನ್ನು ಹಿಡಿದು ಜಗ್ಗಿ ಕೇಳ್ತಿತ್ತಂತಮ್ಮ. ಲಕ್ಷ್ಯದಾಗ ಇಟ್ಕೊಳ್ರಿ. ಜಗ್ಗಿ ಏನಂತ ಕೇಳ್ತಿತ್ತು ಅಂದರೆ, ಅಮ್ಮ ಒಂದೇ ಅಣ್ಣ ಸತ್ತಾಗ 3 ದಿವಸ ಹೊಟ್ಟೆ ತುಂಬ ಊಟ ಸಿಕ್ಕೈತಿ, ಇನ್ನೊಬ್ಬ ಅಣ್ಣ ಯಾವಾಗ ಸಾಯ್ತಾನಮ್ಮ? ತಿಳಿತೈತಿನ ಹೇಳೋದು. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವ ಭಾಳ ಮಂದಿ ಒಡಲನ್ನು ಹಸಿವಾದವರು ಭಾಳ ಮಂದಿ ಭಾಳ ಥರದ ಕಷ್ಟಪಟ್ಟಾರ. ಗೇಣುದ್ದ ಹೊಟ್ಟೆ ಮಾರುದ್ದ ಮನುಷ್ಯನನ್ನು ಆಳುತ್ತದೆ. ಈ ಹೊಟ್ಟೆಯನ್ನು ತುಂಬಿಸ್ಕೋದಕ್ಕೆ ಎಷ್ಟು ಮಂದಿ ಕಷ್ಟಪಟ್ಟಾರ. ಈ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕೆ ಎಷ್ಟೋ ಮಂದಿ ಥರದ ವೇಷಗಳನ್ನು ಹಾಕ್ಕೊಂಡಾರ. ಕಾರಣ ಹೊಟ್ಟೆ ಹಸಿವು ಅನ್ನುವಂಥದ್ದು ಭಗವಂತನಿಗೆ ಸವಾಲಾಗ್ತಾರೆ. ನೀನೊಮ್ಮೆ ನನ್ನಂತೆ ಒಡಲುಗೊಂಡು ತೋರ ಭಗವಂತ, ನನಗೆ ಹೊಟ್ಟೆ ಕೊಟ್ಟು ಹಿಂಗೆ ತಿರ್ಕೊಂಡು ಉಣ್ಣೋಂಗೆ ಮಾಡಿಯಲ್ಲ, ನನ್ನಂಗೆ ಹೊಟ್ಟೆ ಇಟ್ಕೊಂಡು ಈ ಭೂಮಿ ಮೇಲೆ ಬಂದರೆ ಹೊಟ್ಟೆ ಹಸಿವಿನ ಮಹತ್ವ ಏನನ್ನುವಂಥದ್ದು ನಿನಗೆ ಗೊತ್ತಾಕೈತಂತ ದೇವರಿಗೆ ಸವಾಲು ಹಾಕುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಅಂತಂದ್ರೆ ವಿಚಾರ ಮಾಡಿಕೊಡ್ರಿ. ತನ್ನ ಮನೆಯಾಗಿರ್ತಕ್ಕಂಥ ಮಕ್ಕಳು ಸಾಯಾಕತ್ತಿದ್ದು ನೋಡಿ ಮದರ್ ತೆರೇಸಾ ಒಂದು ಬೌಲ್ನೊಳಗೆ ಅನ್ನ ತೊಗೊಂಬಂದು ಹೆಣ್ಮಗಳಿಗೆ ಕೈಯಾಗ ಕೊಟ್ಲು. ಈ ಹೆಣ್ಮಗಳ ಕೈಯಾಗ ಕೊಟ್ಟಾಗ ಅವಾಗ ಆ ಹೆಣ್ಮಗಳಂತಾಳ, ಆ ಬೌಲ್ ತೊಗೊಂಡು ಹೋಗಿ ತನ್ನ ಮಕ್ಕಳಿಗೆ ಕೊಡಬೇಕಿಲ್ಲ, ಪಕ್ಕದಾಗಿರುವಂಥ ಮನೆಯವ್ರಿಗೆ ಕೊಟ್ಟು ಬೌಲ್ ತಂದು ಈಗಿನ ಕೈಯಾಗ ಕೊಟ್ಟಾಗ ಸಿಟ್ಟು ಬಂದಂತಾಳಂತ ಮದರ್ ತೆರೇಸಾ. ಮಕ್ಕಳು ತೀರ್ಕೊಳಕತ್ತಾರ, ಸಾಯಕತ್ತಾರ ಅಂತ ನಿನಗೆ ಅನ್ನ ಕೊಟ್ಟರೆ ಅದನ್ನು ತೊಗೊಂಡು ಹೋಗಿ ಮತ್ತೊಬ್ಬರಿಗೆ ಕೊಟ್ಟು ಬಂದಿಲ್ಲ ಅಂತಂದ್ರೆ ಅವಾಗ ಹೇಳಿದ ಮಾತು ತಲೆಯಾಗ ಇಟ್ಕೊಳ್ರಿ. ಅವಾಗ ಆಕೆ ಅಂತಾಳ, ನೋಡಮ್ಮ, ಒಂದು ತುತ್ತು ಅನ್ನಿಲ್ಲಾರ್ದಕ್ಕೆ ಇವತ್ತು ನನ್ನ ಮಗ ತೀರ್ಕೊಂಡಾನ. ಈಗ ಪಕ್ಕದ ಮನೆಯವ್ರು ಏನದಾರಲ್ಲ, ಇವತ್ತೇನಾದರೂ ಒಂದು ತುತ್ತು ಅನ್ನ ಸಿಗಲಿಲ್ಲ ಅಂದ್ರೆ ನನ್ನ ಮಗ ಸತ್ತಂಗೆ ಅವನು ಸಾಯ್ತಾನ. ಹಾಗಾಗಿ ನನ್ನ ಮಗ ಸತ್ತಂಗೆ ಅವ ಸಾಯಬಾರ್ದು ಅನ್ನುವಂಥ ಕಾರಣಕ್ಕೆ ನನ್ನ ಮಕ್ಕಳು ಇನ್ನೂ 2 ದಿವಸ ಬದುಕ್ತಾವ, ಆ ಮಕ್ಕಳು ಬದುಕಬೇಕಂತ ತಿಳ್ಕೊಂಡು ನೀವು ಕೊಟ್ಟ ಅನ್ನವನ್ನು ಅವರು ದಾನ ಮಾಡಿ ಬಂದಿನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಅಂತಂದರೆ ವಿಚಾರ ಮಾಡ್ಕೊಳ್ಬೇಕು. ಎಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಾವು. ಒಂದು ಗೇಣುದ್ದ ಹೊಟ್ಟೆ ಮಾರುದ್ದ ಮನುಷ್ಯನನ್ನು ಆಳುತ್ತದೆ. ಈ ಹೊಟ್ಟೆಯನ್ನು ತುಂಬಿಸ್ಕೋಬೇಕಾದ್ರೆ ಭಾಳ ಕಷ್ಟ ಇರ್ತದೆ. ಅಂಥದ್ದು ಅಕ್ಕ ಮಹಾದೇವಿ ತಾಯಿ ಬಂದಂತಾಳ, ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ನೆಲಕ್ಕೆ ಬಿದ್ದ ಮೇಲೆ ಹೊಟ್ಟೆ ಹಸುವಾಗೈತಂತ ಅದನ್ನು ತೊಗೊಂಡು ಹೋಗಿ ತಿನ್ಬೇಕಾದ್ರೆ ಒಂದು ನಾಯಿ ಬಂದು ಅದನ್ನು ತೆಗೆದುಕೊಂಡು ಹೋಗುವಂತೆ ಮಾಡಯ್ಯ ಅಂತ ಹೇಳ್ತಾಳೆ. ಅಂದರೆ ವೈರಾಗ್ಯದ ತುದಿಯನ್ನು ಏರಿರ್ತಕ್ಕಂಥ ಅಕ್ಕ ಮಹಾದೇವಿ ತಾಯಿ ಒಂದು ಚಲೋ ವಚನ ಬರೀತಾಳೆ. ಎಷ್ಟು ಚಲೋ ಹೇಳ್ತಾಳೆ ಅಂತಂದ್ರೆ ಈ ಸಮಾಜದೊಳಗೆ ಹುಟ್ಟಿವಿ ಅಂತಂದ್ರೆ, ಈ ಜಗತ್ತಿನೊಳಗೆ ಪ್ರಪಂಚದೊಳಗೆ ಹುಟ್ಟಿವಿ ಅಂತಂದ್ರೆ ಕಷ್ಟವನ್ನು ನೀನು ಹುಡ್ಕೊತ ಹೋಗ್ಬೇಕಾಗಿಲ್ಲ, ಕಷ್ಟ ನೀನು ಹುಡ್ಕೊಂಡು ಬರತೈತೆ. ಇವತ್ತು ಯಾವುದು ನಿನ್ನ ಹತ್ರ ಇಲ್ಲ ಅದ್ರ ಬಗ್ಗೆ ಭಾಳ ಚಿಂತೆ ಮಾಡುವಂಗಿಲ್ಲ. ಅದಕ್ಕೆ ಆ ತಾಯಿ ಅಂತಾಳ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೆ ಮನೆ ಮಾಡಿ ಅಂದರೆ ಅಲ್ಲಿ ಮೃಗ ಬರುವೆ. ಸಮುದ್ರದ ದಡದಲ್ಲಿ ಮನೆಯ ಮಾಡಿ, ಸಮುದ್ರದ ದಡದಾಗ ಹೋಗಿ ಮನೆ ಮಾಡಿ ಅಂದರೆ ಅಲ್ಲೇ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಅಲ್ಲಿ ನೆರೆಗಳು ತೊರೆಗಳು ಮುಂದುವರೆದ ಅಕ್ಕ ಹೇಳ್ತಾಳೆ, ಎಷ್ಟು ಚಲೋ ಹೇಳ್ತಾಳೆ ಅಂತಂದರೆ, ಸಂತೆಯೊಳಗೊಂದು ಮನೆಯ ಮಾಡಿ